ಏನಾಗಿ ಮಾರ್ಪಡಿಸಿದ್ರು? ಯಾರಾದರೂ ಹೇಳ್ತೀರಾ? ದೇವರು ಯೇಸುವನ್ನ ನನಗಾಗಿ ಏನಾಗಿ ಮಾರ್ಪಡಿಸಿದ್ರು? ಕೇಳಿಸ್ಕೊಂಡಿಲ್ವಾ? ಬೆಳಿಗ್ಗೆ ಕೇಳಿಸ್ಕೊಂಡ್ರಾ? ಓಕೆ. 2 ಕೊರಿಂಥಿಯರಿಗೆ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದಲ್ಲಿ 21ನೇ ವಾಕ್ಯ ನಾವು ಯಾರಾದರೂ ತೆಗೆದು ಓದೋಣ. 2 ಕೊರಿಂಥಿ 5:21. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, 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 ಹಾಲೆಲೂಯಾ. ಸಿಕ್ತಾ? ಹಾಂ, ಓದಿಬಿಡು. ನಾವು ಯೇಸುವಿನಲ್ಲಿ ದೇವರಿಗೆ ಸಮರ್ಪಕವಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಯೇಸುವನ್ನ ನಮಗೋಸ್ಕರ ಯಾವ ಸ್ವರೂಪಿಯನ್ನಾಗಿ ಮಾಡಿದರು? ಇನ್ನೊಂದು ಟ್ರಾನ್ಸ್ಲೇಷನ್ನಲ್ಲಿ ಯಾವ ರೀತಿ ಇದೆ ಅಂದರೆ, ಇನ್ನೊಂದು ಬೈಬಲ್ನಲ್ಲಿ KJV ಆ ಒಂದು ಬೈಬಲ್ನಲ್ಲಿ ಯಾವ ರೀತಿ ಇದೆ ಅಂದರೆ, ನಮಗೋಸ್ಕರ ದೇವರು ಯೇಸುವನ್ನ ಪಾಪವಾಗಿಸಿದರು ಅಂತ ಇದೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಕೈಗಳನ್ನು ಮೇಲೆತ್ತಿ ಹೇಳೋಣ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ. ಹಾಲೆಲೂಯಾ. ಸೊ ದೇವರು ಯೇಸುವನ್ನ ನನಗೋಸ್ಕರ ಪಾಪವಾಗಿಸಿದ್ರು. ಪ್ರಿಯರೇ, ನಾವು ಒಂದು ಉದಾಹರಣೆ ಕೇಳಿಸ್ಕೊಂಡ್ವಿ. ಯಾವ ಉದಾಹರಣೆ ಅಂದರೆ, ಚೇಳಿನ ಬಗ್ಗೆ ಕೇಳಿಸ್ಕೊಂಡ್ವಿ. ಆ ಚೇಳಿನಲ್ಲಿ ಏನಿದೆ ಅಂದರೆ ವಿಷ ಇದೆ. ಆ ಪೂರ್ತಿ ವಿಷವನ್ನು ದೇವರು, ಆ ಚೇಳೆ ನಾನು, ನನ್ನಲ್ಲಿ ಇದ್ದ ವಿಷವೇ ಪಾಪ, ನನ್ನಲ್ಲಿ ಇದ್ದಂಥ ಪಾಪ ಎಂಬಂಥ ವಿಷವನ್ನು ಪಾಪ ಜ್ಞಾನವಿಲ್ಲದ, ಅಂದರೆ ಪಾಪದ ಪರಿಚಯವೇ ಇಲ್ಲದ, ಪಾಪವನ್ನು ಎಂದೂ ಮಾಡದ ತನ್ನ ಒಬ್ಬನೇ ಮಗನಾದ ಯೇಸುವಿನಲ್ಲಿ ಪೂರ್ತಿಯಾಗಿ ದೇವರು ಅದನ್ನು ಟ್ರಾನ್ಸ್ಫರ್ ಮಾಡಿದರು. ಅದನ್ನು ದೇವರು ಅವರಲ್ಲಿ ತುಂಬಿಸಿದರು. ಯೇಸುವಿನಲ್ಲಿ ವರ್ಗಾಯಿಸಿದರು. ಯೇಸುವಿಗೆ ಅದನ್ನು ಬರುವ ಹಾಗೆ ಮಾಡಿದರು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ನೋಡಿ, ಇದು ಎಲ್ಲ ಕಡೆ ಇರುವಂಥ ಒಂದು ನಿಯಮ. ಒಂದು ಖಾಲಿ ಲೋಟ ಒಂದು ಗ್ಲಾಸ್ನಲ್ಲಿ ಏನೂ ಇಲ್ಲ, ಅದರಲ್ಲಿ ಇನ್ನೊಂದು ಗ್ಲಾಸ್ನಲ್ಲಿ ನೀರಿದೆ. ನೀರಿರುವಂಥ ಗ್ಲಾಸ್ನಲ್ಲಿ ಇರುವಂಥ ನೀರನ್ನು ಖಾಲಿ ಲೋಟಕ್ಕೆ ಹಾಕಿದಾಗ ಈ ಕಡೆ ಲೋಟ ಏನಾಯಿತು? ವೆರಿ ಗುಡ್, ಖಾಲಿ ಆಯಿತು. ನನ್ನಲ್ಲಿ ಇದ್ದ ಪಾಪ ಎಂಬಂಥ ವಿಷವನ್ನು ದೇವರು ಯೇಸುವಿನಲ್ಲಿ ಹಾಕಿದಾಗ ನಾನೇನಾದೆ? ಖಾಲಿಯಾದೆ. ಯೇಸುವಿನಲ್ಲಿ ಇದ್ದಂತಹ ಪರಿಶುದ್ಧತೆ, ಯೇಸುವಿನಲ್ಲಿ ಇದ್ದಂಥ ನೀತಿವಂತಿಕೆ ಈ ಖಾಲಿಯಾದ ನನಗೆ ಬಂತಾ? ಪ್ರಿಯರೇ, ದೇವರು ಇದನ್ನು 2000 ವರ್ಷಗಳ ಹಿಂದೆ ಆ ಕಲ್ವಾರಿ ಶಿಲುಬೆಯ ಮೇಲೆ ಎಲ್ಲ ಮಾನವರ ಬದಲಿಗೆ ಮಾಡಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಅವತ್ತು ದೇವರು ಆ ಎಕ್ಸ್ಚೇಂಜ್ ಮಾಡಿಲ್ಲ ಅಂತ ಹೇಳಿದರೆ ನಾವೊಬ್ಬರೂ ಕೂಡ ಇಲ್ಲಿ ಉಳಿತಾ ಇರಲಿಲ್ಲ. ಎಲ್ಲರೂ ನರಕಕ್ಕೆ ಹೋಗುವಂಥ ಪರಿಸ್ಥಿತಿಯಲ್ಲಿ ಇರ್ತಾ ಇದ್ವಿ. ಈ ಒಂದು ಚರ್ಚ್ ಅಥವಾ ಈ ಒಂದು ಸಭೆ, ಈ ಒಂದು ಪ್ರಾರ್ಥನೆ, ಸ್ತುತಿ, ಆರಾಧನೆ ಏನೂ ಇರ್ತಾ ಇರಲಿಲ್ಲ. ಆದರೆ ಇವತ್ತು ದೇವರು ನನ್ನನ್ನು, ನಿಮ್ಮನ್ನು ನೀತಿವಂತರನ್ನಾಗಿಸುವುದಕ್ಕೋಸ್ಕರ ಯೇಸುವನ್ನು ಪಾಪವಾಗಿಸಿದ್ದಾರೆ. ಪ್ರೈಸ್ ದ ಲಾರ್ಡ್. ಆ ದೇವರನ್ನು ನೋಡಿ ನಿಮಗೆ ಏನನ್ನ ಹೇಳಬೇಕು ಅನ್ನಿಸ್ತಾ ಇದೆ? ದೇವರು ನಿಮಗೆ ಸಾಲ ಪರಿಹಾರ ಮಾಡಿಲ್ಲ, ರೋಗ ಸೌಖ್ಯ ಕೊಟ್ಟಿಲ್ಲ,
ಅಥವಾ ಏನೋ ಅದ್ಭುತಗಳನ್ನು ಮಾಡಿಲ್ಲ. ದೇವರು ನಿಮಗೆ ಪಾರು ಮಾಡಿರೋದು ನರಕದಿಂದ ನಿಮ್ಮನ್ನು ತೆಗೆದು, ನಮ್ಮೆಲ್ಲರನ್ನ ತೆಗೆದು ಸ್ವರ್ಗಕ್ಕೆ ಸೇರಿಸಿದ್ದಾರೆ. ಆ ದೇವರಿಗೆ ಏನು ಹೇಳಬೇಕು ಅಂತ ಅನ್ನಿಸ್ತಾ ಇದೆ ನಿಮಗೆ? ಏನು ಹೇಳ್ಬೇಕಂತ ಅನ್ನಿಸ್ತಾ ಇಲ್ವಾ? ಯಾರಾದರೂ ನೀವು ಕಷ್ಟದಲ್ಲಿದ್ದಾಗ ನಿಮಗೆ ಸಹಾಯ ಮಾಡಿದ್ರೆ ಅವ್ರಿಗೆ ಏನೇ ಹೇಳ್ತೀರಿ? ನೀವು ಎಷ್ಟು ಥ್ಯಾಂಕ್ಸ್ ಹೇಳ್ತೀರಿ? ಓಕೆ, ಎಷ್ಟು ಬೇಡ? ಯಾವ ರೀತಿ ಥ್ಯಾಂಕ್ಸ್ ಹೇಳ್ತೀರಿ? ಬಾಯಿಂದ ಮಾತ್ರ ಹೇಳ್ತೀರಾ, ಹೃದಯದಿಂದ ಹೇಳ್ತೀರಾ? ಹೃದಯದಿಂದ ಹೇಳ್ತೀರಿ. ಯಾವ ರೀತಿ ಅಂದರೆ, ಅಯ್ಯೋ ನಿಮ್ಗೆ ತುಂಬ ಧನ್ಯವಾದ, ತುಂಬ ಥ್ಯಾಂಕ್ ಯು, ನೀವಿಲ್ಲ ಅಂದಿದ್ದರೆ ನಮ್ಮ ಕತೆ ಅಷ್ಟೇ, ನೀವು ಬಂದು ನಮ್ಮನ್ನು ಬಚಾವ್ ಮಾಡಿದ್ರಿ ಅಂತ ಹೇಳ್ತೀವಾ? ಪ್ರಿಯರೇ, ದೇವರು ಮಾಡಿರುವಂಥ ಕಾರ್ಯ ನಾವು ಜೀವ ಇರುವವರೆಗೂ, ನಮ್ಮ ಈ ಶರೀರದಲ್ಲಿ ಉಸಿರು ಇರುವವರೆಗೂ ಎಷ್ಟು ಸ್ತೋತ್ರ ಹೇಳಿದರೂ ಸಾಕಾಗೋದಿಲ್ಲ. ಅಷ್ಟೊಂದು ಮಹತ್ತಾದ ಕಾರ್ಯವನ್ನು ದೇವರು ಯೇಸುವಿನ ಮುಖಾಂತರ ನಮ್ಮಲ್ಲಿ ಮಾಡಿದ್ದಾರೆ. ಆ ದೇವರಿಗೆ ನಮ್ಮ ಹೃದಯದಿಂದ ಹೇಳೋಣವಾ? ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಆರಾಧಿಪೆ ಇನ್ನೂ ದಾಹದಿ. ನಿಮ್ಮ ಹೃದಯದಿಂದ ಇದನ್ನು ಹೇಳಿ ಪ್ರಿಯರೇ. ಇಲ್ಲಿ ನಾವು ಸ್ತೋತ್ರ ಹೇಳುವಾಗ, ದೇವರಿಗೆ ಥ್ಯಾಂಕ್ಸ್ ಹೇಳುವಾಗ ಬಾಯಿ ಉಪಯೋಗ ಆಗತ್ತೆ. ಆದರೆ ಬಾಯಿಂದ ಮಾತ್ರನೇ ಸ್ತೋತ್ರ ಹೇಳಿದ್ರೆ ಖಂಡಿತವಾಗ್ಲೂ ಅದು ದೇವರಿಗೆ ಬಿಡಿ, ನಮಗೆ ಏನು ಅನುಭವ ಆಗಲ್ಲ. ನಾವು ಸುಮ್ಮನೆ ಹಾಡ್ತೀವಿ, ಕರಗಳನ್ನು ತಟ್ತೀವಿ, ಜೋರಾಗಿ ಹಾಡ್ತೀವಿ, ರಾಗವಾಗಿ ಹಾಡ್ತೀವಿ. ಆದರೆ ಹೃದಯದಲ್ಲಿ ಕೃತಜ್ಞತೆ ಇಲ್ಲ ಅಂದರೆ ಖಂಡಿತವಾಗ್ಲೂ ಏನೂ ಆಗಲ್ಲ. ಆದ್ದರಿಂದ ಯಾರು ಕೂಡ ಬಾಯಿಂದ ಮಾತ್ರ ಆಡದೆ ಹೃದಯದಿಂದ ಯೇಸು ಸ್ವಾಮಿಯಲ್ಲಿ ದೇವರು ನಮ್ಮ ಒಬ್ಬೊಬ್ಬರನ್ನ ನೀತಿವಂತರನ್ನಾಗಿ ಮಾಡಿದ ಈ ದೊಡ್ಡ ಮಹಾ ಕಾರ್ಯವನ್ನು ಸ್ಮರಿಸಿ, ನನ್ನ ಆತ್ಮವನ್ನು ನರಕದಿಂದ ರಕ್ಷಿಸಿದಂಥ ದೇವರನ್ನು ಸ್ಮರಿಸಿ ಎಲ್ಲರೂ ಎದ್ದು ನಿಂತು ಸಂತೋಷದಿಂದ, ಉತ್ಸಾಹದಿಂದ, ಆನಂದದಿಂದ ಕರಗಳನ್ನು ತಟ್ಟುತ್ತಾ ಆತನನ್ನು ನೋಡಿ, ಕರಗಳನ್ನು ಮೇಲೆತ್ತಿ, ಕಣ್ಣುಗಳನ್ನು ಮುಚ್ಚಿ ಅವರಿಗೆ ಹೃದಯದಿಂದ ಹೇಳೋಣ, ಸ್ತೋತ್ರ ಹೇಳೋಣ. ಎಲ್ಲರೂ ಬಾಯಿಗಳನ್ನು ತೆರೆದು ಹಾಲೆಲೂಯ, 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 ಯೇಸುವೇ ನಿಮಗೆ ಸ್ತೋತ್ರ, ಯೇಸುವೇ ನಿಮಗೆ ವಂದನೆ. ಎಲ್ಲರೂ ಬಾಯಿಗಳನ್ನು ತೆರೆದು ಯೇಸುವಿಗೆ ಸ್ತೋತ್ರ ಹೇಳಿ ನೋಡೋಣ. ಹಾಲೆಲೂಯ, ಯೇಸುವೇ ನಿಮಗೆ ವಂದನೆ, ಯೇಸುವೇ ನಿಮಗೆ ಆರಾಧನೆ, ಯೇಸುವೇ ನಿಮಗೆ ಮಹಿಮೆ, ಪರಿಶುದ್ಧಾತ್ಮರೇ ನಿಮಗೆ ಸ್ತೋತ್ರ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ವರವೆತ್ತಿ 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 ಹೇಳೋಣ. ಹಾಲೆಲೂಯ, 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 ಹಾಲೆಲೂಯ. ನಿಮ್ಮ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಹೇಳಿ ನೋಡೋಣ. ಹಾಲೆಲೂಯ, ಯೇಸುವೇ ಸ್ತೋತ್ರ, 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 ಪರಿಶುದ್ಧನೇ ಸ್ತೋತ್ರ, 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 ಸ್ತೋತ್ರ. ಹಾಲೆಲೂಯ, 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 ಹಾಲೆಲೂಯ. ಪ್ರೀತಿಸುವೆ ಹೃದಯದಿಂದ ಹೇಳೋಣ. ಇನ್ನೂ ಹೆಚ್ಚಾಗಿ ಆರಾಧಿಪೆ ಇನ್ನೂ ದಾಹದಿ. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ ಆರಾಧಿಪೆ ಇನ್ನೂ ದಾಹದಿ. ಪೂರ್ಣ ಮನಸ್ಸಿಂದ ಆರಾಧಿಪೆ, ಬಾಯಿಗಳನ್ನು ತೆರೆದು ಪೂರ್ಣ ಬಲದಿಂದ ಪ್ರೀತಿಸುವೆ. ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಕರಗಳನ್ನು ಮೇಲೆತ್ತಿ ಆರಾಧನೆ, ಆರಾಧನೆ, ಆ ಕಡೆ ಈ ಕಡೆ ಮಾಡಿ ಆರಾಧನೆ, ಆರಾಧನೆ ಹೇಳೋಣ ಯೇಸುವಿಗೆ. ಆರಾಧನೆ, 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 ಆರಾಧನೆ. ಕರಗಳನ್ನು ತಟ್ಟುತ್ತಾ ಒಟ್ಟಿಗೆ ಸೇರಿ
ಯೇಸುವೆ, ಆರಾಧನೆ ಯೇಸುವೆ. ಸ್ತೋತ್ರ ಅಪ್ಪ. ಪಾಪದಲ್ಲಿದ್ದಾಗಲೇ ನಮ್ಮನ್ನ ಪ್ರೀತಿಸಿದ ಯೇಸುವೆ, ನಿಮಗೆ ಸ್ತೋತ್ರ, ನಿಮಗೆ ವಂದನೆ, ನಿಮಗೆ ಆರಾಧನೆ. ನೀವು ಒಳ್ಳೆಯವರಪ್ಪ. ಬಾಯಿಗಳನ್ನು ತೆರೆದು ಇನ್ನೂ ಹೆಚ್ಚಾಗಿ ಆರಾಧಿಪೆ, ಇನ್ನೂ ದಾಹದಿ ಪ್ರೀತಿಸುವೆ, ಇನ್ನೂ ಹೆಚ್ಚಾಗಿ ಆರಾಧಿಪೆ, ಇನ್ನೂ ದಾಹದಿ ಪ್ರೀತಿಸುವೆ, ಇನ್ನೂ ಹೆಚ್ಚಾಗಿ ಆರಾಧಿಪೆ. ಹೇಳೋಣ. ಪೂರ್ಣ ಬಲದಿಂದ ಪ್ರೀತಿಸುವೆ, ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ. ಕರೆಗಳನ್ನ ಮೇಲೆತ್ತಿ ಹೇಳೋಣ. ಆರಾಧನೆ ಯೇಸುವೆ, ಆರಾಧನೆ ಆರಾಧನೆ, 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 ಆರಾಧನೆ. ಪ್ರೀತಿಸುವೆ, ಇನ್ನು ಹೆಚ್ಚಾಗಿ యేసయ్య ಆರಾಧಿಪೆ, ಇನ್ನೂ ದಾಹದಿ ಯೇಸುವಿಗೆ ಹೇಳಿ. ಪ್ರೀತಿಸುವೆ, ಇನ್ನೂ ಹೆಚ್ಚಾಗಿ ಆರಾಧಿಪೆ, ಇನ್ನೂ ದಾಹದಿ. ಪ್ರಿಯರೇ, ಪಾಪದಲ್ಲಿ ಇದ್ದಾಗ ನನ್ನನ್ನು ನಿಮ್ಮನ್ನ ಆ ಪಾಪದಿಂದ ಬಿಡಿಸಿ ಉದ್ಧರಿಸಲು ಮನುಷ್ಯನಾಗಿ ಒಬ್ಬರೂ ಇರಲಿಲ್ಲ. ದೇವರ ವಾಕ್ಯ ಹೇಳ್ತದೆ, ಮಾನವರೆಲ್ಲರೂ ಪಾಪಿಗಳೇ, ದೇವರ ಮಹಿಮೆಯನ್ನು ಕಳೆದುಕೊಂಡವರೇ. ಆದರೆ ದೇವರು ಯೇಸುವಿನ ಮುಖಾಂತರ ನಮ್ಮನ್ನ ಆ ಪಾಪದ ಕೆಸರಿನಿಂದ ತೊಳೆಯಲು ಮನುಷ್ಯನಾಗಿ ಬಂದು ತಮ್ಮ ರಕ್ತವನ್ನ ಚೆಲ್ಲಿ ನನ್ನನ್ನ ನಿಮ್ಮನ್ನ ಆ ಪಾಪದ ಕೆಸರಿನಿಂದ ಮೇಲೆತ್ತಿದ್ದಾರೆ, ತೊಳೆದಿದ್ದಾರೆ, ಶುದ್ಧ ಮಾಡಿದ್ದಾರೆ. ಇವತ್ತು ನಮಗೆ ಪಾಪ ಕ್ಷಮೆ ದೊರಕಿದೆ, ವಿಮೋಚನೆ ಲಭಿಸಿದೆ. ಅದು ಯೇಸುವಿನ ಪೂಜ್ಯವಾದ ಅಮೂಲ್ಯವಾದ ರಕ್ತದಿಂದ ಆಗಿದೆ. ಆ ರಕ್ತವನ್ನು ಸ್ಮರಿಸಿ ಯೇಸುವನ್ನ ನೋಡಿ ಹೇಳೋಣ, ಎಬಿನೇಜರೇ, ನನ್ನ ಸಹಾಯಕನೇ, ನಿಮಗೆ ಸ್ತೋತ್ರ, ನಿಮಗೆ ವಂದನೆ. ಎಬಿನೇಸರೇ, ಎಬಿನೇಸರೇ, ಇದುವರೆಗೂ ಸಹಾಯ ನೀವೇ. ಎಬಿನೇಜರೇ, ಎಬಿನೇಜರೇ, ಇದುವರೆಗೂ ಸಹಾಯ ನೀನೇ. ಎಬಿನೇಸರೇ, ಬಾಯಿಗಳನ್ನು ತೆರೆದು ಎಬಿನೇಸರೇ, ಇದುವರೆಗೂ ಸಹಾಯ ನೀವೇ. ಎಬಿನೇಜರೇ, ಎಬಿನೇಜರೇ, ಇದುವರೆಗೂ ಸಹಾಯ ನೀನೇ. ಇದುವರೆಗೂ ಸಹಾಯ ನೀ ಹೇಳಿ, ನೀವು ಮಾತ್ರ ಹೇಳಿ. ಇದುವರೆಗೂ ಸಹಾಯ ಸಹಾಯ ನೀನೇ. ಇದುವರೆಗೂ ಹೇಳೋಣ, ಸಹಾಯ ನೀವೇ. ಇದುವರೆಗೂ ಸಹಾಯ ನೀನೇ. ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ.
ಕರಗಳನ್ನ ಮೇಲೆ ತಟ್ಟುತ್ತಾ ಆರಾಧನೆ ಆರಾಧನೆ ಮೇಲೆ ಕರಗಳನ್ನ ತಟ್ಟುತ್ತಾ ಹೇಳೋಣ, ಆರಾಧನೆ 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 ಆರಾಧನೆ. ಪ್ರೀತಿಸುವೆ ಯೇಸುವೇ, ಇನ್ನೂ ಹೆಚ್ಚಾಗಿ ಆರಾಧಿಪೆ ಇನ್ನೂ ದಾಹದಿ. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ ಆರಾಧಿಪೆ ಇನ್ನೂ ದಾಹದಿ. ಎಲ್ರೋಹಿ, ನನ್ನನ್ನು ಕಾಣುವಂತ ದೇವರು, ಇವತ್ತು ನೀವು ಇಲ್ಲಿ ಅನೇಕ ಪರಿಸ್ಥಿತಿಗಳಿಂದ ಬಂದಿರಬಹುದು. ಸಾಲದ ಸಮಸ್ಯೆಯಿಂದ, ಅನೇಕ ಕುಟುಂಬದ ಸಮಸ್ಯೆಯಿಂದ, ಅನೇಕ ವೈಯಕ್ತಿಕ ಸಮಸ್ಯೆಗಳಿಂದ ಬಂದಿರಬಹುದು. ಪ್ರೀತಿಯ ಸಹೋದರನೇ, ಪ್ರೀತಿಯ ಸಹೋದರಿಯೇ, ನಿನ್ನ ಹೃದಯದ ಯಾತನೆಯನ್ನ, ನಿನ್ನ ಹೃದಯದ ವೇದನೆಯನ್ನ, ನಿನ್ನ ಹೃದಯದ ದುಃಖವನ್ನ, ಕಷ್ಟವನ್ನ, ನೋವನ್ನ, ನಿರಾಸೆಯನ್ನ ನೋಡುವಂತ ದೇವರು, ಎಲ್ರೋಹಿಯಾದ ದೇವರು ಈ ಒಂದು ಸಮಯದಲ್ಲಿ ನಿನ್ನ ಮುಂದೆ ನಿಂತಿದ್ದಾರೆ, ನಿನ್ನೊಂದಿಗೆ ಇದ್ದಾರೆ. ಈ ಒಂದು ಸಮಯದಲ್ಲಿ ಆ ಯೇಸುವನ್ನ ನೋಡಿ ಹೇಳು, ಯೇಸುವೇ, ನನ್ನ ಹೃದಯವನ್ನ ಕಾಣುವವನು ಎಲ್ರೋಹಿ ದೇವರೇ, ನಿಮಗೆ ಸ್ತೋತ್ರ, ನಿಮಗೆ ವಂದನೆ, ನಿಮಗೆ ಆರಾಧನೆ. ಪ್ರಿಯರೇ, ದಾವೀದ ಅರಸ ಹೇಳುವಂತ ಮಾತು, ನಾ ಮಾತೆತ್ತುವುದಕ್ಕೆ ಮುಂಚಿತವಾಗಿಯೇ ಎಲ್ಲವೂ ನಿನಗೆ ತಿಳಿದು ಹೋಗಿದೆ. ಇವತ್ತು ನೀವು ಹೇಳುವುದಕ್ಕಿಂತ ಮುಂಚಿತವಾಗಿಯೇ ನಿಮ್ಮ ಹೃದಯದ ಎಲ್ಲವೂ ಯೇಸುವಿಗೆ ತಿಳಿದಿದೆ. ಯೇಸು ಹೇಳುವಂತ ಮಾತು, ನಿಮಗೆ ಅಗತ್ಯವಾದದ್ದು ಒಂದೇ, ಅದು ಯೇಸು ಮಾತ್ರ, ಅದು ಯೇಸು ಮಾತ್ರ, ಅದು ಯೇಸು ಮಾತ್ರ, ಅದು ಯೇಸು ಮಾತ್ರ. ಆ ಯೇಸುವನ್ನ ನೋಡಿ ಹೇಳೋಣ, ಸ್ತೋತ್ರ ಅಪ್ಪ, ಥ್ಯಾಂಕ್ ಯು ಜೀಸಸ್. ಎಲ್ರೋಹಿ ಎಲ್ರೋಹಿ ನನ್ನ ಕಾಣುವೆ ಸ್ತೋತ್ರವಯ್ಯ. ಎಲ್ರೋಹಿ ಎಲ್ರೋಹಿ ನೀ ನನ್ನ ಕಾಣುವೆ ಸ್ತೋತ್ರವಯ್ಯ. ಎಲ್ರೋಹಿ 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 ಯೇಸುವೇ, ನನ್ನ ಕಾಣುವೆ ನಿಮಗೆ ಸ್ತೋತ್ರವಯ್ಯ. ಎಲ್ರೋಹಿ ಎಲ್ರೋಹಿ ನೀ ನನ್ನ ಕಾಣುವೆ ಸ್ತೋತ್ರವಯ್ಯ. ನೀ ನನ್ನ ಕಾಣುವೆ ಸ್ತೋತ್ರ ಮಾಡಿ, ಸ್ತೋತ್ರವಯ್ಯ ನೀ ನನ್ನ ಕಾಣುವೆ ಸ್ತೋತ್ರಯ್ಯ, ಸ್ತೋತ್ರವಯ್ಯ. ನೀ ನನ್ನ ಕಾಣುವೆ ಸ್ತೋತ್ರಯ್ಯ, ನೀ ನನ್ನ ಕಾಣುವೆ. ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ ಪೂರ್ಣ ಬಲದಿಂದ ಪ್ರೀತಿಸುವೆ. ಪೂರ್ಣ ಮನಸ್ಸಿಂದ ಆರಾಧಿಪೆ ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಯೇಸುವೇ, ಆರಾಧನೆ ಆರಾಧನೆ. ಹೇಳೋಣ ಎಲ್ಲರೂ, ಆರಾಧನೆ ಆರಾಧನೆ ಹೃದಯದಿಂದ ಹೃದಯದಿಂದ ಆರಾಧನೆ ಆರಾಧನೆ. ಪ್ರಿಯರೇ, ಯೆಹೋವ ಶಾಲೋಮ್, ಸಮಾಧಾನದ ಕರ್ತ ನಮ್ಮ ಮಧ್ಯೆ ಇದ್ದಾರೆ. ಸಮಾಧಾನದ ಕರ್ತ ನಮ್ಮ ಮಧ್ಯೆ ಇದ್ದಾರೆ. ಇವತ್ತು ನಿನಗೆ ಬೇಕಾಗಿರುವುದು ಬೇರೆ ಏನೂ ಅಲ್ಲ, ಸಮಾಧಾನದ ಕರ್ತನಾದ ಯೇಸು ನಿನ್ನ ಆತ್ಮಕ್ಕೆ ಬರುವುದು. ಆ ಸಮಾಧಾನದ ಕರ್ತ ನಿನ್ನ ಒಳಗೆ ಬಂದಾಗ ನಿನ್ನ ಜೀವನ ಆ ಸಮಾಧಾನದ ಕರ್ತನಾದ ಯೇಸು ನಡೆಸುವವರಾಗಿದ್ದಾರೆ. ಯಾವಾಗ ನಿನ್ನ ಜೀವನವನ್ನ ಸಮಾಧಾನದ ಕರ್ತನಾದ ಯೇಸು ನಡೆಸ್ತಾರೋ, ನೀನು ಬೇಸರ ಪಡೋದಿಲ್ಲ, ದುಃಖ ಪಡೋದಿಲ್ಲ. ಒಂದು ವೇಳೆ ಬೇಸರದ ಪರಿಸ್ಥಿತಿ ಬಂದ್ರು ಅದರಲ್ಲಿ ನೀನು ಜಯಶಾಲಿಗಿಂತಲೂ ಜಯಶಾಲಿಯಾಗಿ ಮುಂದೆ ಹೋಗ್ತೀಯ. ಏಕೆಂದರೆ ನಿನ್ನ ಒಳಗಡೆ ಇರುವವರು ಎಲ್ಲವನ್ನ ಜಯಿಸಿದಾತನಾಗಿದ್ದಾರೆ. ಆತನ ಹೆಸರೇ ಯೇಸು ಕ್ರಿಸ್ತ, ಆತನ ಹೆಸರೇ ಯೇಸು ಕ್ರಿಸ್ತ. ಪಾಪವನ್ನ ಮರಣವನ್ನ ಜಯಿಸಿದಂತ ಯೇಸು ನಿನ್ನ ಒಳಗಡೆ
ಆಸೆ ಪಡ್ತಾ ಇದ್ದಾರೆ. ನೀನು ಅವರನ್ನ ಸ್ವಾಗತಿಸುತ್ತಾ ಹೇಳು, ಸ್ತೋತ್ರ ಅಪ್ಪ, ವಂದನೆ ಅಪ್ಪ, ಬನ್ನಿ ಸ್ವಾಮಿ ನನ್ನ ಹೃದಯಕ್ಕೆ. ಒಟ್ಟಿಗೆ ಕರಗಳನ್ನು ತಟ್ಟಿ ಹೃದಯದಿಂದ ಯೆಹೋವಾ ರಫಾ, ಯೆಹೋವಾ ರಫಾ, ಆರೋಗ್ಯ ನನಗೆ ನೀಡಿರುವೆ. ಯೆಹೋವಾ ರಫಾ, ಯೆಹೋವಾ ರಫಾ, ಆರೋಗ್ಯ ನನಗೆ ನೀಡಿರುವೆ. ಯೆಹೋವಾ ರಫಾ, ರಾಫಾ, ಯೆಹೋವಾ ರಫಾ, ಆರೋಗ್ಯವನ್ನ, ಆರೋಗ್ಯ ಆತ್ಮಿಕವಾದ ಆರೋಗ್ಯವನ್ನ ನೀಡಿರುವೆ. ನಿನಗೆ ನೀಡುವಂತ ಯೇಸು. ಯೆಹೋವಾ ರಫಾ, ಯೆಹೋವಾ ರಫಾ, ಆರೋಗ್ಯ ನನಗೆ ನೀಡಿರುವೆ. ಆರೋಗ್ಯ ನನಗೆ ನೀಡಿರುವೆ. ಯೇಸುವನ್ನ ನೋಡಿ ಹೇಳಿ, ಆರೋಗ್ಯ ನನಗೆ ರಕ್ಷಣೆಯ ರಕ್ಷಣೆಯ ನನಗೆ ನನಗೆ ತಂದಿರುವೆ. ಹೇಳೋಣ, ರಕ್ಷಣೆಯ ನನಗೆ ಪಾಪಕ್ಷಮೆಯ ತಂದಿರುವೆ. ಪಾಪ ಕ್ಷಮೆಯ ಯೇಸುವೇ ನನಗೆ ನೀಡಿರುವೆ. ಪಾಪ ಕ್ಷಮೆಯ ನನಗೆ ನೀಡಿರುವೆ. ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ. ಸ್ತೋತ್ರಪ್ಪ, ಪೂರ್ಣ ಬಲದಿಂದ ಪ್ರೀತಿಸುವೆ. ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ. ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ ಕರಗಳನ್ನ ಮೇಲೆ ತಟ್ಟುತ್ತಾ ಸಂತೋಷದಿಂದ ಆರಾಧನೆ ಆರಾಧನೆ ಎಲ್ಲರೂ ಸೇರಿ ಆರಾಧನೆ 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 ಆರಾಧನೆ. ಅಬ್ರಹಾಮನ ದೇವರೇ ನಿಮಗೆ ಆರಾಧನೆ. ಆರಾಧನೆ. ಹೇಳೋಣ, ಇಸಕನ ದೇವರೇ ನಿಮಗೆ ಆರಾಧನೆ. ಆರಾಧನೆ. ಅಬ್ರಹಾಮನ ದೇವರೇ ನಿಮಗೆ ಆರಾಧನೆ. ಆರಾಧನೆ. ಇಸಾಕನ ದೇವರೇ, ಇಸಾಕನ ದೇವರೇ ನಿಮಗೆ ಆರಾಧನೆ. ಆರಾಧನೆ. ಯಾಕೋಬಿನ ಯಾಕೋಬನ ದೇವರೇ ನಿಮಗೆ ಯಾಕೋಬನ ದೇವರೇ ನಿಮಗೆ ಯಾಕೋಬಿನ ದೇವರೇ ನಿನಗೆ ಯಾಕೋಬಿನ ದೇವರೇ ನಿಮಗೆ ಆರಾಧನೆ. 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 ತಂದೆ ಮಗನಿಗೂ ಪವಿತ್ರಾತ್ಮನಿಗೆ ಪವಿತ್ರಾತ್ಮನಿಗೂ ನಾ ಮಾಡುವೆ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. 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 ಎಸಯ್ಯ, ಆರಾಧನೆ. 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 ಹೃದಯದ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಅದನ್ನು ಬಿಟ್ಟರೆ ಬೇರೇನಿಲ್ಲಪ್ಪ. ಹೃದಯದ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಅದನ್ನು ಬಿಟ್ಟರೆ ಬೇರೆ ನಿಲ್ಲಪ್ಪ. ಬೇರೇನು ಬೇಡಪ್ಪ.
ಲೋಕವೆಲ್ಲ ಹುಡುಕಿ ನಾ ಬಂದೆ, ಏಸಪ್ಪ ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಏಸಪ್ಪ ನನ್ನ ನೋಡಿ ಹೇಳಿ, ಲೋಕವೆಲ್ಲ ಹುಡುಕಿ ನಾ ಬಂದೆ, ಏಸಯ್ಯ ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಹೃದಯದ ತುಂಬ ಹೃದಯದ ತುಂಬ ನಿನ್ನ ಜ್ಞಾಪಕ, ಅದನ್ನ ಬಿಟ್ಟರೆ ಅದನ್ನು ಬಿಟ್ಟರೆ ಬೇರೇನಿಲ್ಲಪ್ಪ. ಹೃದಯದ ತುಂಬ ನಿನ್ನ ಜ್ಞಾಪಕ, ಏಸಯ್ಯ ಅದನ್ನು ಬಿಟ್ಟರೆ ಬೇರೇನಿಲ್ಲಪ್ಪ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಏಸಪ್ಪ ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ, ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಕರುಣಾಮಯನೇ ಕರುಣಾಮಯನೇ, ಕರುಣಾಮಯನೇ ಹೇಳೋಣ. ಕರುಣಾಮಯನೇ, ಕರುಣಾಮಯನೇ, ಕರುಣಾಮಯನೇ ಕರಗಳ ಮೇಲೆತ್ತಿ ಕರುಣಾಮಯನೇ ಆ ಯೇಸುವನ್ನ ನೋಡಿ, ಕರುಣಾಮಯನೇ, ಕರುಣಾಮಯನೇ, ಕರುಣಾಮಯನೇ ಓ ಕರುಣಾಮಯನೇ ಯೇಸುವನ್ನ ನೋಡಿ, ಕರುಣಾಮಯನೇ, ಕರುಣಾಮಯನೇ. ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ, ನಾನು ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ನಾನು ಬದುಕಿರುವ ನಾನು ಬದುಕಿರುವ ದಿನವೆಲ್ಲ ಯೇಸುವೇ, ಮಾಡುವೆ ಆರಾಧನೆ. ಯೇಸುವನ್ನ ನೋಡಿ, ನಾನು ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಆರಾಧನೆ 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 ಯೇಸುವಿನ ಸಾನ್ನಿಧ್ಯ ನಮ್ಮ ಮಧ್ಯೆ, ಆರಾಧನೆ, ಆರಾಧನೆ, ಆರಾಧನೆ ಯೇಸುವೇ, ಆರಾಧನೆ ಸ್ತೋತ್ರಪ್ಪ. ಆರಾಧನೆ, ಆರಾಧನೆ, ಆರಾಧನೆ ನಾನು ಸುಖವಾಗಿ ಬಾಳಬೇಕೆಂದು ಯೇಸುವನ್ನ ನೋಡಿ ಹೇಳೋಣ, ನನ್ನನ್ನು ಸೃಷ್ಟಿ ಮಾಡಿದೆ, ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನ ಸೃಷ್ಟಿಸಿದ ದೇವರೇ, ನನ್ನನ್ನು ಸೃಷ್ಟಿ ಮಾಡಿದೆ. ಇನ್ನೊಮ್ಮೆ ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನ ಸೃಷ್ಟಿಸಿದೆ, ನನ್ನನ್ನು ಸೃಷ್ಟಿ ಮಾಡಿದೆ, ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ, ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ಹೆಸರಿಡಿದು ನೀ ಕರೆದೆ. ಕೃಪಾಪೂರ್ಣನೇ ಕೃಪಾಪೂರ್ಣನೇ ಯೇಸುವನ್ನ ನೋಡಿ, ಕೃಪಾಪೂರ್ಣನೇ, 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 ಕೃಪಾಪೂರ್ಣನೇ ಕೃಪಾಪೂರ್ಣನೇ, ಕೃಪಾಪೂರ್ಣನೇ. ಉಸಿರಿರುವ ಯೇಸುವೇ, ದಿನವೆಲ್ಲ ಸ್ತೋತ್ರ. ಮಾಡುವೆ ಆರಾಧನೆ, ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಬದುಕಿರುವ ನಾನು ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ನಾನು ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಉಸಿರಿರುವ ದಿನವೆಲ್ಲ ಆರಾಧನೆ. ನಾನು ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಬದುಕಿರುವ ಕ್ಷಣವೆಲ್ಲ ಮಾಡುವೆ. ನಾ ಮಾಡುವೆ ಆರಾಧನೆ. ಬದುಕಿರುವ ಕ್ಷಣವೆಲ್ಲ ನಾ ಮಾಡುವೆ ಆರಾಧನೆ. ಆರಾಧನೆ ಆರಾಧನೆ,
ನಿಮಗೆ ಆರಾಧನೆ ಆರಾಧನೆ ಇಸಾಕನ ದೇವರೇ ನಿಮಗೆ ಆರಾಧನೆ ಅಬ್ರಹಾಮನ ದೇವರೇ ನಿಮಗೆ ಆರಾಧನೆ ಇಸಾಕನ ದೇವರೇ ನಿಮಗೆ ಆರಾಧನೆ ಯಾಕೋಬಿನ ದೇವರೇ ನಿಮಗೆ ಯಾಕೋಬಿನ ದೇವರೇ ನಿಮಗೆ ಯಾಕೋಬಿನ ದೇವರೇ ನಿಮಗೆ ಯಾಕೋಬಿನ ದೇವರೇ ನಿಮಗೆ ಆರಾಧನೆ ಕರಗಳನ್ನು ಮೇಲೆತ್ತಿ ಹೇಳೋಣ. ತಂದೆ ಮಗನಿಗೆ ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ ತಂದೆ ಮಗ ಪವಿತ್ರಾತ್ಮ ಇಲ್ಲಿದ್ದಾರೆ. ತಂದೆ ಮಗನಿಗೆ Hallelujah. ಪವಿತ್ರಾತ್ಮನಿಗೆ Thank you, Jesus. ಮಾಡುವೆ ಆರಾಧನೆ Thank you, Father. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ 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 ಹಲ್ಲೆಲೂಯಾ Hallelujah. 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 ಕರಗಳನ್ನು ಮೇಲೆತ್ತಿ ಎಲ್ಲರೂ ಆತನನ್ನ ಸ್ತೋತ್ರ ಮಾಡೋಣ. ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ. ಹಾಲೆಲೂಯಾ 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 ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನಾನು ಸುಖವಾಗಿ ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆ ಹೆಸರಿಡಿದು ಹೃದಯದ ತುಂಬ ನಿನ್ನ ಜ್ಞಾಪಕ. ಅದನ್ನ ಬಿಟ್ಟರೆ ಈ ಲೋಕವೆಲ್ಲ ಎಲ್ಲೂ ಸಿಗಲಿಲ್ಲ. ಆತನನ್ನ ನೋಡಿ ಹೇಳೋಣ, ಕರುಣಾಮಯನೇ ಕರುಣಾಮಯನೇ ಕರುಣಾಮಯ ಕೃಪಾಪೂರ್ಣನೇ 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 ಬದುಕಿರುವ ದಿನವೆಲ್ಲ ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಪ್ರಿಯರೇ, ನಾನು ನೀವು ಆರಾಧಿಸುತ್ತಿರುವಂಥ ದೇವರು ಈ ಲೋಕದಲ್ಲಿ ಎಲ್ಲೂ ಇಲ್ಲ. ಅರಸ ದಾವೀದ ಹೇಳುವಂಥ ಒಂದು ಮಾತು, ನನಗೆ ನಿನ್ನ ಹೊರತು ಇನ್ನಾರಿಹರು ಪರದಲ್ಲಿ, ನಿನ್ನ ಹೊರತು ಇನ್ನೇನು ಬೇಕಿಲ್ಲ ಈ ಇಹದಲ್ಲಿ. ಇವತ್ತು ನಮಗೆ ಸಿಕ್ಕಿರುವಂಥ ಒಂದು ದೊಡ್ಡ ಸೌಭಾಗ್ಯ, ಆ ದೇವರಿಗೆ ಸ್ತೋತ್ರ ಮಾಡುವಂಥ ಸೌಭಾಗ್ಯ. ಪ್ರಿಯರೇ, ಇಲ್ಲಿ ನಾವು ಯಾರೂ ಕೂಡ ಯಾವುದೋ ಒಂದು ಕಾರಣಕ್ಕೆ ಬಂದಿಲ್ಲ, ಏನನ್ನೋ ಮಾಡಿ ಹೋಗಲು ಬಂದಿಲ್ಲ.
ದೇವರು ನಮ್ಮನ್ನ ಇಲ್ಲಿ ಕರೆದುಕೊಂಡು ಬಂದಿರುವುದು ಆತನಿಗೆ ಸ್ತೋತ್ರ ಹೇಳಲು ಮಾತ್ರ. ಅಂದು ಲೇವಿ ಕುಲದವರನ್ನ ದೇವರು ಆರಿಸಿಕೊಂಡಿದ್ದು ಯಾಜಕ ವರ್ಗದವರನ್ನಾಗಿ. ಯಾಜಕರ ಕೆಲಸ ಏನು ಗೊತ್ತಾ? ಆತನಿಗೆ ಸ್ತೋತ್ರ ಹೇಳ್ತಾನೇ ಇರೋದು. ಸ್ತೋತ್ರ ಎಂಬ ಬಲಿಯನ್ನ ಅರ್ಪಣೆ ಮಾಡುವಂತ ಯಾಜಕ ವರ್ಗದವರು ನಾವಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ನೀವು ಯಾರಾಗಿದ್ದೀರಿ? ಸ್ತೋತ್ರ ಬಲಿಯನ್ನ ಸಮರ್ಪಣೆ ಮಾಡುವ ಯಾಜಕ ವರ್ಗ. ಹೇಳಿ, ನಾನು ಜೋರಾಗೆ, ನಾನು ದೇವರಿಗೆ, ಜೀವಂತ ದೇವರಿಗೆ, ಪಾಪವನ್ನ ಜಯಿಸಿದಂತ ದೇವರಿಗೆ, ಶಾಪವನ್ನ ಜಯಿಸಿದಂತ ದೇವರಿಗೆ, ಮರಣವನ್ನ ಜಯಿಸಿದಂತ ದೇವರಿಗೆ, ಸಮಾಧಿಯನ್ನ ಹೊಡೆದು ಹೊರಗಡೆ ಬಂದಂತ ದೇವರಿಗೆ, ಪುನರುತ್ಥಾನನಾದ ದೇವರಿಗೆ, ಅಬ್ರಹಾಮನ ದೇವರಿಗೆ, ಈಸಾಕನ ದೇವರಿಗೆ, ಯಾಕೋಬಿನ ದೇವರಿಗೆ, ನನ್ನ ದೇವರಿಗೆ ಸ್ತೋತ್ರ ಹೇಳಲು, ಸ್ತೋತ್ರ ಎಂಬ ಬಲಿಯನ್ನ ಸಮರ್ಪಣೆ ಮಾಡಲು, ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟ, ಕೊಂಡುಕೊಂಡ ಯಾಜಕ ವರ್ಗದವನು, ಯಾಜಕ ವರ್ಗದವಳು. ಹಾಲೆಲೂಯಾ, 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 ಹಾಲೆಲೂಯಾ. ನನ್ನ ಮೇಲೆ ಪಾಪವಿಲ್ಲ, ಶಾಪವಿಲ್ಲ, ದೋಷವಿಲ್ಲ, ಆರೋಪವಿಲ್ಲ. ಏಕೆಂದರೆ ಯೇಸು ನನ್ನ ಬದಲಿಗೆ ಸತ್ತಿದ್ದಾರೆ, ಒಡೆಸಿಕೊಂಡಿದ್ದಾರೆ, ರಕ್ತವನ್ನ ಚೆಲ್ಲಿದ್ದಾರೆ. ಆತನ ರಕ್ತ ನಿಷ್ಕಳಂಕವಾದ ರಕ್ತ, ಆತನ ರಕ್ತ ನಿರ್ದೋಷವಾದ ರಕ್ತ. ಆ ರಕ್ತ ನನ್ನನ್ನು ತೊಳೆದಿದೆ, ಆ ರಕ್ತ ನನ್ನ ಮೇಲಿದೆ, ನನ್ನ ಮಕ್ಕಳ ಮೇಲಿದೆ, ನನ್ನ ಸಂತತಿಯ ಮೇಲಿದೆ, ನನ್ನ ಊರಿನ ಮೇಲಿದೆ. ನಾನು ದೇವರ ಮಗನಾಗಿದ್ದೇನೆ, ನಾನು ಜೀವಂತ ದೇವರ ಮಗಳಾಗಿದ್ದೇನೆ. ಹಾಲೆಲೂಯಾ, 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 ಹಾಲೆಲೂಯಾ. ಪ್ರಿಯರೇ, ಆ ದೇವರಿಗೆ ಇನ್ನೂ ಹೆಚ್ಚಾಗಿ ಸ್ತೋತ್ರ ಎಂಬ ಬಲಿಯನ್ನ ಸಮರ್ಪಣೆ ಮಾಡೋಣ. ಸೋತು ಹೋಗದೆ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಇರುವಂತ ಜಾಗದಲ್ಲೇ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಕರಗಳನ್ನ ಎತ್ತಿ ಆತನನ್ನು ನೋಡಿ ಹೇಳಿ, ನನ್ನನ್ನು ನೋಡಿ ಮನ ಮರುಗಿದ ದೇವರೇ, ನಿಮಗೆ ಸ್ತೋತ್ರ, ನಿಮಗೆ ವಂದನೆ, ಸ್ತೋತ್ರ ಅಪ್ಪ. ಮನ ಮರುಗುವ ದೇವನೇ యేసయ్య, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಹೃದಯದಿಂದ ಹೇಳೋಣ, ಮನ ಮರುಗುವ ದೇವರೇ యేసయ్య, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಕರಗಳನ್ನ ತಟ್ಟುತ್ತಾ ಸಂತೋಷದಿಂದ ನಿನ್ನ ಪಾಪವನ್ನ ಯೇಸು ಕ್ಷಮಿಸಿದ್ದಾರಾ? ಯೇಸು ನಿನ್ನ ಪಾಪಗಳನ್ನ ಕ್ಷಮಿಸಿದ್ದಾರಾ? ಆ ಯೇಸುವಿಗೆ ಬೋಲೋ ಯೇಸು ಮಸೀಕಿ, ಬೋಲೋ ಯೇಸು ಮಸೀಕಿ, ಬೋಲೋ ಯೇಸು ಮಸೀಕಿ. ಕರಗಳನ್ನ ತಟ್ಟುತ್ತಾ ಸಂತೋಷದಿಂದ ಒಟ್ಟಿಗೆ ಮರುಗುವ ದೇವನೇ యేసయ్య, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಹೇಳೋಣ, ಮನ ಮರುಗುವ ದೇವನೇ యేసయ్య, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಮನ ಮರುಗುವ ದೇವನೇ యేసయ్య,
ಮನಸಾರೆ ಸ್ತುತಿಸಿ ಕೊಂಡಾಡುವೆ ಮನಮರುಗುವ ದೇವರೇ ಏಸಯ್ಯ ಮನಸಾರೆ ಸ್ತುತಿಸಿ ಕೊಂಡಾಡುವೆ ನೀ ಯುಕ್ತನು ಸರ್ವಶಕ್ತನು. ಸರ್ವಶಕ್ತನು ನೀ ಯುಕ್ತನು ಸರ್ವಶಕ್ತನು. ನೀ ಯುಕ್ತನು ಹೇಳಿ ಯೇಸುವಿಗೆ. ಸರ್ವಶಕ್ತನು ನೀ ಯುಕ್ತನು ಸರ್ವಶಕ್ತನು. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ ಸ್ತೋತ್ರಪ್ಪ. ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ ನಿನ್ನ ಕರುಣೆಗೆ ಕೊನೆಯೇ ಇಲ್ಲ. ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ ನಿನ್ನ ಕರುಣೆಗೆ ಕೊನೆಯೇ ಇಲ್ಲ ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ ಬಾಯಿಗಳನ್ನು ತೆರೆದು ಹೇಳೋಣ. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ. ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ ಅವು ದಿನ ದಿನವೂ ಹೊಸದಾಗಿದೆ ಯೇಸುವನ್ನ ನೋಡಿ. ಅವು ದಿನ ದಿನವೂ ಹೊಸದಾಗಿದೆ ಅವು ದಿನ ದಿನವೂ ಹೊಸದಾಗಿದೆ ಅವು ದಿನ ದಿನವೂ ಹೊಸದಾಗಿದೆ ಮನಮರುಗುವ ದೇವರೇ ಏಸಯ್ಯ ಮನಸಾರೆ ಸ್ತುತಿಸಿ ಕೊಂಡಾಡುವೆ ಮನಮರುಗುವ ದೇವರೇ ಏಸಯ್ಯ ಮನಸಾರೆ ಸ್ತುತಿಸಿ. ನಿಜವಾಗಿ ನಮ್ಮಯ್ಯ ಕಷ್ಟಗಳ ಹೊತ್ತುಕೊಂಡು ದುಃಖಗಳ ಸಹಿಸಿಕೊಂಡೆ ನಿಜವಾಗಿ ನಮ್ಮಯ ಕಷ್ಟಗಳ ಹೊತ್ತುಕೊಂಡು ದುಃಖಗಳ ಸಹಿಸಿಕೊಂಡೆ ನಿಜವಾಗಿ ನಮ್ಮಯ್ಯ ಕಷ್ಟಗಳ ಹೊತ್ತುಕೊಂಡು ದುಃಖಗಳ ಸಹಿಸಿಕೊಂಡೆ ನಿಜವಾಗಿ ನಮ್ಮಯ ಕಷ್ಟಗಳ ಹೊತ್ತುಕೊಂಡು ದುಃಖಗಳ ಸಹಿಸಿಕೊಂಡೆ. ನಮ್ಮ ದುಃಖಗಳ ಸಹಿಸಿಕೊಂಡೆ ನಮ್ಮ ದುಃಖಗಳ ಸಹಿಸಿಕೊಂಡೆ. ಮನಮರುಗುವ ದೇವರೇ ಏಸಯ್ಯ ಸ್ತೋತ್ರಪ್ಪ. ಮನಸಾರೆ ಸ್ತುತಿಸಿ ಕೊಂಡಾಡುವೆ ಮನಮರುಗುವ ದೇವರೇ ಏಸಯ್ಯ ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಶಾಪದ ಮುಳ್ಳನ್ನ ತಲೆ ಮೇಲೆ ಧರಿಸಿಕೊಂಡು ಶಿಲುಬೆಯಲ್ಲಿ ಜಯ ಹೊಂದಿದೆ. ಪ್ರಿಯರೇ, ಯೇಸು ನಿನ್ನ ನನ್ನ ಶಾಪದ ಮುಳ್ಳನ್ನ ತಲೆ ಮೇಲೆ ಹೊರಿಸಿಕೊಂಡು ಶಿಲುಬೆಯಲ್ಲಿ ಜಯ ಹೊಂದಿದ್ದಾರೆ. ಇವತ್ತು ನಮ್ಮ ಮೇಲೆ ಯಾವುದೇ ವಿಧವಾದ ಶಾಪ ಇಲ್ಲ, ಏಕೆಂದರೆ ಯೇಸು ಅದನ್ನ ತಲೆ ಮೇಲೆ ಹೊರಿಸಿಕೊಂಡು ಶಿಲುಬೆಯಲ್ಲಿ ಜಯ ಹೊಂದಿದ್ದರಿಂದ ಆ ಒಂದು ಸತ್ಯವನ್ನ ಹೃದಯದಲ್ಲಿ ಒಪ್ಪಿಕೊಂಡು ಯೇಸುವನ್ನ ನೋಡಿ ಹೇಳೋಣ. ಸ್ತೋತ್ರ ಅಪ್ಪ. ನಮಗೆ ಸಮಾಧಾನ ನೀಡಲೆಂದು ನೀನು ದಂಡನೆಯ ವಹಿಸಿಕೊಂಡೆ ನಮಗೆ ಸಮಾಧಾನ ನೀಡಲೆಂದು ನೀನು ದಂಡನೆಯ ವಹಿಸಿಕೊಂಡೆ. ನಮಗೆ ಸಮಾಧಾನ ನೀಡಲೆಂದು ನೀನು ದಂಡನೆಯ ವಹಿಸಿಕೊಂಡೆ ನಮಗೆ ಸಮಾಧಾನ ನೀಡಲೆಂದು ನೀನು ದಂಡನೆಯ ಸಹಿಸಿಕೊಂಡೆ. ಶಾಪದ ಮುಳ್ಳನ್ನು ತಲೆ ಮೇಲೆ ಧರಿಸಿಕೊಂಡು ಶಿಲುಬೆಯಲ್ಲಿ ಜಯ ಹೊಂದಿದೆ ಶಾಪದ ಮುಳ್ಳನ್ನು ತಲೆ ಮೇಲೆ ಧರಿಸಿಕೊಂಡು ಶಿಲುಬೆಯಲ್ಲಿ ಜಯ ಹೊಂದಿದೆ. ಅಯ್ಯ ಶಿಲುಬೆಯಲ್ಲಿ ಜಯ ಹೊಂದಿದೆ ಅಯ್ಯ ಶಿಲುಬೆಯಲ್ಲಿ ಜಯ ಹೊಂದಿದೆ. ಯುಕ್ತನು ಯುಕ್ತನು ಸರ್ವಶಕ್ತನು ನೀ ಯುಕ್ತನು ಸರ್ವಶಕ್ತನು ನೀ ಯುಕ್ತನು ಸರ್ವಶಕ್ತನು ನೀ ಯುಕ್ತನು ಸರ್ವಶಕ್ತನು. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ ಹೇಳೋಣ ಬಾಯಿಗಳನ್ನು ನಿನ್ನ ತೆರೆದು. ಪ್ರೀತಿಗೆ ಮಿತಿಯೇ ಇಲ್ಲ ನಿನ್ನ ಕರುಣೆಗೆ ಕೊನೆಯೇ ಇಲ್ಲ. ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಅವು ದಿನ ದಿನವೂ
ಹೊಸದಾಗಿದೆ, ಅವು ದಿನ ದಿನವೂ ಅವು ದಿನ ದಿನವೂ ಹೊಸದಾಗಿದೆ. ಮನಮರುಗುವ ದೇವರೇ ಏಸಯ್ಯ, ಮನಸಾರಿ ಸ್ತುತಿಸಿ ಕೊಂಡಾಡುವೆ. ಹೇಳೋಣ ಎಲ್ಲರೂ ಸೇರಿ. ಮನಮರುಗುವ ದೇವನೇ ಏಸಯ್ಯ, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಮನಮರುಗುವ ದೇವನೇ ಏಸಯ್ಯ, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಮನಮರುಗುವ ದೇವರೇ ಏಸಯ್ಯ, ಮನಸಾರೆ ಸ್ತುತಿಸಿ ಕೊಂಡಾಡುವೆ. 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 Hallelujah, hallelujah, ಸ್ತೋತ್ರ, hallelujah, 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 hallelujah. Thank you, Jesus. Praise the Lord. Hallelujah.